ಕೇಸ್ ಆಗಿ 24 ವರ್ಷ ಆಗಿದೆ. 24 ವರ್ಷದಿಂದ ಕಾನೂನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ವಿನ ಇನ್ನೇನಿಲ್ಲ. ಅಲ್ಲಿ ನಮ್ಮ ಮನೆ ಮಠ ಎಲ್ಲ ಕಳ್ಕೊಂಡಿದ್ದೀವಿ. ಇದಕ್ಕೆ ನಮ್ಗೇನಪ್ಪ ಅಂತಂದರೆ ಸರ್ಕಾರದಿಂದ ಇದಕ್ಕೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಸರ್ಕಾರದವ್ರು ನಮಗೆ ಬೆನ್ನೆಲುಬಾಗಿರ್ಬೇಕು. ಏನು ಕೇಳ್ತೀರಾ ಸರ್ ಲಾಸ್ಟ್? ಇಲ್ಲ ಸರ್, ಇದು ಸತ್ಯ ಅನ್ನೋದು ಈಚೆ ಬರ್ಬೇಕು ಸರ್. ಇದು ಲಾಸ್ಟ್ಗೆ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಇದು ತನಿಖೆ ಜಲ್ದಿ ಬೇಗ ಮುಗಿಬೇಕಿದು, ಜಲ್ದಿ ಆಗಬೇಕು. ಆರೋಪಿಗಳಿಗೆ ಗಲ್ ಶಿಕ್ಷೆ ಆಗಬೇಕು. ಅವ್ರು ಪೊಲೀಸ್ನವರೇ ಆಗ್ಬೋದು. ಸತ್ತಿಲ್ಲ. ನಾವು 7/2/2013 ರಿಟ್ ಪಿಟಿಷನ್ ಹಾಕೊಂಡಿರೋದು ಅಷ್ಟೇ. ನನ್ನ ಹೆಂಡ್ತಿನ ಹುಡುಕೊಡಿ, ನನ್ನ ಹೆಂಡ್ತಿನ ಮಾರ್ಬಿಟ್ಟಿದ್ದಾರೆ, ನನ್ನ ಹೆಂಡ್ತಿನ ಅಪಹರಣ ಮಾಡಿದ್ದಾರೆ, ಯಾವುದೋ ಒಂದು ತಲೆ ಮೂಳೆ ತಂದು ಸೇರಿಸ್ಬಿಟ್ಟಿದ್ದೇನೆ ಅಂತ. ನೀವು ಅಪಹರಣ ಮಾಡಿದಾರೆ ಅಂತ ಹೇಳ್ತಾ ಇರಲ್ಲ, ಯಾರ ಹೆಸರು ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರಣ್ಣ? ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಅಲ್ಲೇ ಇದ್ದಾರೆ. ಅಲ್ಲ ಮಾತಾಡಿ ಸರ್, ನೇರವಾಗಿ ಮಾತಾಡ್ರಿ. ಮಾತಾಡ್ತಾ ಇದ್ದಿಲ್ಲ. ಹೇಳಿ ಅದನ್ನ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅದನ್ನ ಹೇಳಿ. ವಿಜಯ, ಸೋಮೇಶ, ಮಂಜು, ಜಯಣ್ಣ, ಯಶೋದಮ್ಮ, ಜಮೀರು, ಕೆಂಪಲಿಂಗೇಗೌಡ, ಎಚ್ ಕೃಷ್ಣ, ಕುಮಾರ, ಸುನಿತಾ ಜಯರಾಮು, ಈಶ್ವರ, ಇವ್ರ ಮೇಲೆ ಕೊಟ್ಟಿದ್ದೀನಿ. ಇವ್ರ ಮೇಲೆ ಹೈಕೋರ್ಟ್ ರಿಟ್ ಪಿಟಿಷನ್ ಹಾಕ್ಬೇಕಾದ್ರೆ ಅವ್ರ ಮೇಲೆ ಹಾಕೊಂಡಿರೋದು. ಪೊಲೀಸ್ನವ್ರನ್ನ ಒಂದ್ ಕಡೆ, ಆರೋಪಿಗಳನ್ನೇ ಒಂದ್ ಕಡೆ. ಈ ವ್ಯಕ್ತಿಗಳ ಮೇಲೆ ನಿಮ್ಗೆ ಏನೇನು ಅನುಮಾನ ಇದೆ? ಇದೇ ಅನುಮಾನ ಇದೆ. ನನ್ನ ಹೆಂಡತಿನ ತಗೊಂಡು ಅಪಹರಣ ಮಾಡಿ ಅದೇನು ತಗೊಂಡು ಮಾಡ್ಬಿಟ್ಟಿದ್ದಾರೆ ಅಂತ ಅನುಮಾನ ಆದ್ರೆ ನನಗೆ. ಜಮೀರ್ ಅಹಮದ್ ಅವರು ಜಡ್ಜ್ ಸಾಹೇಬರು ಅವತ್ತೇ ಹೇಳಿದ್ರು, ಇವ್ರ ಮೇಲೆ FIR ಮಾಡಿಸಿ ಜೈಲಿಗೆ ಕಳಿಸಿದ್ರು. ಇವ್ರನ್ನ ಫಸ್ಟ್ ತನಿಖೆ ಮಾಡಿ ಇವ್ರನ್ನ ಜೈಲಿಗೆ ಕಳಿಸಿ ಅಂತ ಅವತ್ತೇ ಆರ್ಡರ್ಸ್ ಮಾಡಿದ್ರು. FIR ಮಾಡಿ ಕಳಿಸಿ ಅಂತ ಅಂದ್ರು. ಬಿ ರಿಪೋರ್ಟ್ ಹಾಕೋತಾರೋ ಮತ್ತೊಂದು ಮಾಡ್ಕೋತಾರೋ ಅದು ಅವ್ರು ಸೇರಿದ್ದು, ಮಾಡಿ ಕಳಿಸಿ ಅಂತ ಅಂದ್ರು. ಅಷ್ಟರೊಳಗೆ ನಮ್ಮ ಲಾಯರು, CBI ಲಾಯರ್ ಮಾಲ್ತೇಶ್ ಅವರು ತೀರೋಗ್ರು. ತೀರಾದ್ಮೇಲೆ ಅದೇ ಫೈಲ್ ಇರಿಸಿ ನಾವು ಪರಿಮಳ ಇರಿಸಿ ವಿರೂಪಾಕ್ಷ ಇವರು ಕೊಟ್ಟು, ವಿರೂಪಾಕ್ಷ ಇವರು ಏನೂ ಮಾಡಲಿಲ್ಲ. ಲಾಯರು ತಪ್ಸಿ ನಾವು ಕೂತ್ಕೊಳ್ಳೋದು, ಕಣ್ಣೀರು ಹಾಕೋದು, ನಮಗೆ ಏನು ಅಂತ ಸ್ಪಂದಿಸ್ತಿದ್ದಿಲ್ಲ. ಅದಾಗಿ ಅವ್ರ ಹತ್ರ ಫೈಲ್ ಇಸ್ಕೊಂಡು ತಿರ್ಗಾ ನಾವು ಪರಿಮಳ ನೈಸರ್ಗಿ ಹತ್ರ ನಾವು ತಗೊಂಡು ಕೊಟ್ಟಾಗ ಅಲ್ಲೂ ನಮಗೆ ಯಾವುದೇ ರೀತಿ ಸ್ಪಂದಿಸ್ಲಿಲ್ಲ. ಅದಾಗಿ ನಮಗೆ ಪ್ರತಿಭಾ ಮಾಲ್ತೇಶ್ ಅವರ ಮಗಳು ಪ್ರತಿಭಾ ಕುಮಾರಿ ಅನ್ನೋರು ಇವತ್ತು ನಮಗೆ ಒಂದು ನ್ಯಾಯ ಕೊಡಿಸಿದ್ದಾರೆ. ಅದಕ್ಕೆ ಜಡ್ಜ್ ಸಾಹೇಬ್ರಿಗೆ ಕೈ ಮುಗಿಬೇಕು, ಇವತ್ತು ನಮ್ಮ ಲಾಯರ್ ಕೈ ಮುಗಿಬೇಕು. ಈಗ ಏನ್ ಜಡ್ಜ್ಮೆಂಟ್ ಆಗಿದೆ ಸರ್? ಜಡ್ಜ್ಮೆಂಟು ಹುಡುಗಿ ಸತ್ತಿಲ್ಲ, ಇದು CID ತನಿಖೆ. ಇವ್ರಿಗೆ ರಾಜೇಗೌಡರ ಪತ್ನಿ ಕರ್ಕೊಂಡ್ಬಂದು ಕೊಡ್ಬೇಕು ಅಂತ ಹೇಳಿ ಇವತ್ತು ಆದೇಶ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಸ್ವರಾಜ ಗೋವಿಂದರಾಜ್ ಅವರು ನಮ್ಗೆ ಇವತ್ತು ಜಡ್ಜ್ ಸಾಹೇಬರು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತಿಗೆ ಇವ್ರಿಗೆ ಗಲ್ ಶಿಕ್ಷೆ ಹಾಕ್ಬೇಕು ಸರ್. ಇನ್ನ ಹೆಣ್ಣು ನಮ್ಮ ತೋಟ ನಮಗೆ ಗಂಟ ಹಾಕಿ ನೀವೇ ಕೊಲೆ ಮಾಡಿದ್ರೆ ಇವ್ರಿಗೆ ಒಪ್ಪಳ ನಿಮ್ಮ ಅಣ್ಣ ಹೇಳ್ದ ಹುಡುಗಿ ಕ್ಯಾರೆಕ್ಟರ್ ಸರಿ ಇತ್ತಿಲ್ಲ, ಅಲ್ಲಿ ನೀವೇ ಕೊಲೆ ಮಾಡ್ಬೇಕು ಹೇಳ್ಬಿಟ್ಟು ನಮ್ಮದೇ ಚಾರ್ಜ್ ಇತ್ತು. ಈಗ ಎಷ್ಟು ತಿಂಗಳಿಗಾದ್ಮೇಲೆ ಆ ಬಾಡಿ ಸಿಕ್ತು, ನೀವು ಆ ಸಂದರ್ಭದಲ್ಲಿ ಏನ್ ಮಾಡಿದ್ರಿ? ಆ ಟೈಮಲ್ಲಿ ಏನಾದ್ರು ಮಾತುಗಳೇನಾದ್ರು ನಿಮ್ಮ ಪೊಲೀಸರು ಬೆದರಿಸೋದು ಆ ಥರ ಏನಾದ್ರು ನಡೀತಾ? ನಡೀತು. ಅವ್ರ ಮಗ ಬೈರೇಗೌಡ ಅಂತ, ರಾಜೇಗೌಡರು ತಮ್ಮ. ನಾವು ನಮ್ಮ ಅತ್ತಿಗೆ ಹೋಗಿದ್ದ ದಿವಸ ನಾವು ಯಾರೂ ಇರ್ತಿಲ್ಲ ಮನೇಲಿ. ನಾವು ಯಾರು ಇಲ್ದಿರೋ ಟೈಮಲ್ಲಿ ಕಿಡ್ನಾಪ್ ಮಾಡಿ, ಆಗ ಕಿಡ್ನಾಪ್ ಮಾಡಿದ್ಮೇಲೆ ಮಕ್ಕಳಿದ್ದು ಬಂದು ನಾವು ಕೇಳಿದಾಗ ಅಮ್ಮ ಗೊತ್ತಿಲ್ಲ ಅಂತ ಅಂದ್ರು. ಮಕ್ಕಳು ಎಲ್ಲ ಹೋಗಿದ್ರು? ಸಣ್ಣ ಮಕ್ಕಳು ಅವ್ರು ಗೊತ್ತಿಲ್ಲ ಅಂತ. 5 ಮಕ್ಕಳು. ಆವಾಗ ಬಂದ ಮೇಲೆ ನಾನು ಎಲ್ಲ ಕಡೆ ಹುಡುಕ್ತು, ಎಲ್ಲೂ ಇಲ್ಲ. ಆಮೇಲೆ ಹಸುಕೊಡಿ ಏನಾರ ಹೋಗಿದಾರ, ನೋಡ್ಕೊಬರ ಹೋಗೋರ ಅಂತ ಅಲ್ಲೂ ಇಲ್ಲ, ಎಲ್ಲೂ ಸಿಗ್ಲಿಲ್ಲ ಸರ್. ಎಲ್ಲೂ ಸಿಕ್ತು ಇದ್ಮೇಲೆ ಅಸಲು ನಮ್ಮ ಬ್ರದರ್ ಬಂದ ಮೇಲೆ ಆಗ ನಾವು ವಿಷಯ ತಿಳಿಸ್ತು. ಆಗ ನಮ್ಮ ಮನೆಗೆ ಜಮೀರ್ ನಾದ್ನಿ ಲಕ್ಷ್ಮೀಬಾಯಿ ಅನ್ನೋರು ಒಯ್ತಾ ಬರ್ತಾ ಇದ್ದಾಗ ಆಗ ನಾವು ಅವಳ ಮೇಲೆ ಅನುಮಾನ ಪಟ್ಟು, ನಿನ್ನೆ ಜೊತೆ ಬರ್ತಿದ್ದು ಮನೆ ಲಕ್ಷ್ಮೀಬಾಯಿ ಜಮೀರ್ ನಾದ್ನಿ, ಪೊಲೀಸ್ ಜಮೀರ್ ನಾದ್ನಿ ಮನೆ ಬರ್ತಿದ್ರು. ಆಗ ಅವ್ರನ್ನ ಕರೆದು ಕೇಳಿದಾಗ ಆಗ ಇಂತಿಂತವ್ರು ಕರ್ಕೊಂಡು ಹೋಗಿದ್ದಾರೆ ಅಂತ ನಮಗೆ ಅಡ್ರೆಸ್ ಹೇಳಿದ್ರು. ಆಗ ಅಡ್ರೆಸ್ ಕೇಳಿದಾಗ ಜಮೀರು, ಸೋಮೇಶ, ಜಯಣ್ಣ, ಮಂಜು, ಯಶೋದಮ್ಮ ಇವ್ರುಗಳು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇಂಥ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾದಾಗ ಆಗ ಯಶೋದಮ್ಮ ಇಲ್ಲೇ ಉಳ್ಕೊಂಡಿದ್ದಾಳೆ, ಹೋಗಿಲ್ಲ. ಅಲ್ಲಿ ಕರ್ಕೊಂಡು ಹೋಗಿದವ್ರು ಯಾರು? ಜಮೀರು ಉಳ್ಕೊಂಡಿದ್ದಾರೆ. ಕರ್ಕೊಂಡು ಹೋಗಿರೋರು ಯಾರು? ಸೋಮೇಶ, ಜಯಣ್ಣ, ಮಂಜು, ವಿಜಿ, ಮಾದೇವಮ್ಮ. ಇಷ್ಟು ಜನ ಸೇರಿ ಕರ್ಕೊಂಡು ಹೋಗಿದ್ದಾರೆ.
ನಾವು ಅಲ್ಲಿಗೆ ಹೋಗೋ ಸ್ಪಾಟ್ಗೆ ಹೋಗೋಷ್ಟರಲ್ಲಿ ಚಿಕ್ಕಮಂಡ್ಯ ಯಡೂರು ರಸ್ತೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಆಗ ಅಲ್ಲಿಂದ ಬಂದ ಮೇಲೆ ಬಂದು ನಾನು ಇಲ್ಲಿ ಹುಣಸೂರು ಬಂದು ಕೇಸರಿ ಕಂಪ್ಲೇಂಟ್ ಕೊಡ್ಬೋದು. ಮುತ್ತುರಾಜು ಇದ್ದಾಗ ಕಂಪ್ಲೇಂಟ್ ತಗೊಳ್ಳಿಲ್ಲ. ನೀವು ಪೊಲೀಸ್ ತಗೊಂಡ್ಮೇಲೆ ಈಗ ಜಮೀರ್ ಮೇಲೆ ಕಂಪ್ಲೇಂಟ್ ಕೊಡ್ಬೋದಲ್ಲ, ಆಗ ತಗೊಳ್ಳಿಲ್ಲ. ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯ ಅಂತ ಹೇಳಿ ಆಗ ಯಜಮಾನ್ರಿಗೂ ವಿಷಯ ತಿಳಿಸಿದಾಗ ಯಜಮಾನ್ರುಗಳು ಬಂದಿದ್ದಾನೆ ಏನು ಎಂತು ಅಂತ, ಅಣ್ಣ ಹಿಂಗಿಂತಿದ್ರು ಕರ್ಕೊಂಡು ಈ ಥರ ಆಗ್ಬಿಟ್ಟಿದೆ ಅಣ್ಣ, ಈ ಥರ ಮಾಡ್ಬಿಟ್ಟಿದ್ದಾರೆ ಅಂತ ಅಂದಾಗ ಅವರು ಬೆಳಿಗ್ಗೆ ಹೊತ್ತಿಗೆ ಮಧ್ಯಾಹ್ನ ಹೊತ್ತ ಕರೆಸ್ಬಿಟ್ಟಿದ್ದೇನೆ. ಕೇಳಿದ್ರು ಏನಪ್ಪ ಎಂತು ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ್ರು ದುಡ್ಡು ಹೊಡೆದೇ ಕಿತ್ಕೊಂಡಿದ್ವಿ, ಹುಡುಗಿ ಏನಾದ್ಲು ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ಅವ್ರ ಹೆಸರೇನು ನಿಮ್ಗೆ ಆತರ ಮಾತಾಡಿದ ವ್ಯಕ್ತಿಗಳ ಈ ವಿಜಿ ಸೋಮೇಶ ಜಯಣ್ಣ ಮಂಜು ಇವ್ರುಗಳು ಮಾತ್ರ ಯಜಮಾನ್ರ ಮುಂದೆ ರಾಮಮಂದಿರದಲ್ಲಿ ಆಗಿರೋದು. ಯಜಮಾನ್ರ ಮುಂದೆ ಒಪ್ಕೊಂಡಾಗ ಆಗ ಅವ್ರ ಮುಂದೆನೆ ಇವರು ಬಾಯಿ ಬಿಡಲ್ಲ ಕಂಪ್ಲೇಂಟ್ ಬರೆದು ಸೈನ್ ಮಾಡಿ ಎಲ್ಲರೂ ಅವರೇ ಬರೆದು ಕೊಟ್ಟಾದ ಮೇಲೆ ಸ್ಟೇಷನ್ಗೆ ನಂಜುಂಡೇಗೌಡ ಸುರೇಶ್ ಅವರು ಬಂದು ಆಟೋದಲ್ಲಿ ಇವ್ರನ್ನ ಕರ್ಕೊಂಡು ಹೋದ್ರು. 3 ದಿವಸ ಆದಮೇಲೆ ಸ್ಟೇಷನ್ಲಿ ಇಟ್ಕೊಂಡು ಅವತ್ತು ನಮ್ಗೆ ಏನು ಮಾಡಬೇಕು ಅನ್ನೋ ನಮ್ಮ ಕಾನೂನು ಅರಿವೇ ಇಲ್ಲ. ಒಂದು NCR ಇಸ್ಕೋಬೇಕು, ಒಂದು FIR ಇಸ್ಕೋಬೇಕು ಅನ್ನೋದು ನಮ್ಮ ಕಾನೂನು ಗೊತ್ತಿಲ್ಲ. ಆವಾಗ ಏನು ಮಾಡಿದ್ರು, 3 ದಿವಸ ಆದಮೇಲೆ ಇವ್ರುಗಳೇ ಏನು ಪಂಚಾಯತಿ ಮಾಡಿದ್ರು ಇವ್ರುಗಳೇ ಹೋಗಿ ಬುಡಿಸ್ಕೊಂಡು ಆದಮೇಲೆ 8 ದಿವಸ ಆದಮೇಲೆ ಪೊಲೀಸ್ನವರೇ ಬಂದು ನಿಮ್ಮ ಸೊಸೆ ಕರ್ಕೋತಿಯಮ್ಮ ಅಂತೇಳಿ ನಮ್ಮ ಅಕ್ಕ ಇದ್ರು, ತಾಯಿ ಹತ್ರ ಹೋಗಿ ಕರ್ಕೋತಿಯಮ್ಮ ನಿಮ್ಮ ಸೊಸೆ ಕರ್ಕೋತೀವಿ ನಾವು ಕರ್ಕೊಬನ್ನಿ ಸರ್ ಅಂತ ಅಂದಾಗ ಹಾಲು ಕುಡಿದು ಹೋದವರು ನಂಜುಂಡೇಗೌಡ ಸುರೇಶ. ಅದಾಗೆ ಕಬ್ಬನ್ ಗದ್ದೆ ಹೋಗಿ 8 ದಿವಸಕ್ಕೆ ಅದಾಗಿ 20 ದಿವಸಕ್ಕೆ ಕಬ್ಬನ್ ಗದ್ದೆ ಹುಡುಕಿ ಅಂತಾನೆ ಕಂಪ್ಲಿಂಗೇಗೌಡ, ಕೃಷ್ಣ, ಕುಮಾರ, ಪೇಂಟ್ ಆನಂತ, ಯಶೋದಮ್ಮ ಇವ್ರುಗಳೇ ಕಬ್ಬನ್ ಗದ್ದೆ ಹುಡುಕಿ ಅಂತ ಅಂದ್ರು. ಕಬ್ಬನ್ ಗದ್ದೆ ಹುಡುಗಿ ನೋಡಿದ್ರೆ ಚಿಕ್ಕಮಂಡ್ಯ ಕರ್ಕೊ ಹೋಗಿದ್ದಾರೆ, ಇಲ್ಲಿ ನೋಡಿದ್ರೆ ಕಬ್ಬನ್ ಗದ್ದೆ ಹುಡುಕಿ ಅಂತಾರೆ. ಪೊಲೀಸ್ ತೋರವ್ರು 8 ದಿವಸದೊಳಗೆ ನೀ ಸೊಸೆ ಬಂದ್ರೆ ಕರ್ಕೋತಿಯಮ್ಮ ಅಂತ ಹೇಳಿದ್ರೆ ಇದೇನಿದು ಅನುಮಾನ ಅದು ಸೃಷ್ಟಿ ಆಯ್ತು. ಅದಾಗಿ 1 ತಿಂಗಳು ಕಬ್ಬು ಕಟಾವು ಮಾಡುವಾಗ 1 ತಿಂಗಳು 22 ದಿವಸಕ್ಕೆ ಆಗ ಯಾವುದೋ ಮೂಳೆ ಬಿದ್ದಿದೆ ಅಂತ ಸ್ಪಾಟಲ್ಲಿ ಬಂದು ಸ್ಟೇಷನ್ಗೆ ಹೇಳಿ ಸ್ಟೇಷನ್ ಅವರು ಬಂದು ಪೊಲೀಸ್ನವರು ಯಜಮಾನ್ರುಗಳಿಗೆ ಹೇಳಿದಾಗ ಯಜಮಾನ್ರುಗಳು ನಾವುಕ್ಕಿಂತ ಮುಂಚೆನೇ ನಮ್ಮನ್ನ ಕರ್ಸ್ಬಿಟ್ಟಿದ್ದೇನೆ, ಹಿಂಗೆ ತೀರೋಗಿದ್ದಾರಂತೆ ಕಣೋ ನಾವು ಅಂತ ಹೇಳಿ ಇವರೇ ಮುಂಚಿತವಾಗಿ ಕಬ್ಬನ್ ಗದ್ದೆಗೆ ಹೋಗಿ ಇವ್ರದೇ ಅನ್ನಕ್ಕಾದ್ರು. ಆಗ ನಾವು ಹೇಳ್ತಾ ಇದೀವಿ ಇದು ನಮ್ದಲ್ಲ, ಮಕ ಇಲ್ಲ, ಏನಿಲ್ಲ, ಇದು ನಮ್ದಲ್ಲ, ಇದು ಬಾಡಿ ಇಲ್ಲ ಬರೀ ಮೂಳೆ ತಲೆ ಬುಡೆ ಅಷ್ಟೇನೆ, ಇನ್ನೇನು ಇಲ್ಲ ಅಲ್ಲಿ. ಅದು ಯಾವುದೋ ಸ್ಮಶಾನದ ಕಿತ್ಕೊಂಡ್ಬಂದು ಹಾಕ್ಬಿಟ್ಟಿದ್ದೇನೆ, ಹುಡುಗಿನ ಮಾರಾಟ ಮಾಡಿ ಇದು ನಮ್ಮನ್ನೇ ತಪ್ಪಿಸಕ್ಕೆ ದಾರಿ ಮಾಡಿದ್ರು. ಆವಾಗ ನಾವೇನ್ ಮಾಡಿದ್ವು, 3 ತಿಂಗಳಾಯ್ತು ಸರ್. 3 ತಿಂಗಳ ಮೇಲೆ ಆಗ ನಾವು MLA ಅವರು ಇದ್ರು, ಯಾರು ಹೇಳಿದ್ರು MLA ಹತ್ರ ಹೋಗಿ ನಿಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರು. ಯಾರು MLA ಕೊಡಿ ಪಾಪಣ್ಣವರು. ಆಗ ಪಾಪಣ್ಣವ್ರ ಹತ್ರ ಹೋದಾಗ ಅವ್ರು ಒಂದೇ ಮಾತು ಹೇಳಿದ್ರು ನನಗೆ, ನಿಮ್ಗೆ ಲಡ್ಡು ಕೊಡ್ತಾರೆ ಪೊಲೀಸ್ನವರು ಅಂತ ಅಂದ್ರು ಸರ್. ಲಡ್ಡು ಕೊಡ್ತಾರೆ ಅಂತ ಅಂದ ಮೇಲೆ ಆಗ ಬಂದ ಮೇಲೆ ಮನೆ ಹೋದೆ ನಾನು. ಇವ್ರು ಯಾರೂ ನ್ಯಾಯ ನಮ್ಗೆ ಕೊಡ್ಲಿಲ್ಲ, ನ್ಯಾಯ ಸಿಕ್ಲಿಲ್ಲ ನಮ್ಗೆ. ನ್ಯಾಯ ಸಿಗ್ತಾ ಇರೋದ್ ಕೆಲಸ 3 ತಿಂಗಳಾದ ಮೇಲೆ ಬಪ್ಪ ಇಲ್ಲೇ ಅಂತ ಹೇಳಿ ನಾನು ಕರ್ಸ್ಬಿಟ್ಟಿದ್ದೀನಿ. 11 ಗಂಟೆ ಹತ್ರ ಸರ್, 11 ಗಂಟೆ ನಮ್ಮ ಅಕ್ಕನ ನಮ್ಮ ಅಣ್ಣನ ಕರ್ಸ್ಬಿಟ್ಟಿದ್ದೀನಿ. ಬೇರೆ ಕೂರಿಸ್ಕೊಡ್ರಿ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಮುತ್ತುರಾಜಿಗೆ ಹೇಳಿದ್ರು, ಅಲ್ಲೇ ಕೂರಿಸ್ಕೊಂಡ್ರು.